ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಎರಡನೇ ಎರಡನೇ ಪಾಠವಾದಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಸೊ ನಿನ್ನೆಯ ದಿನ ನಾವು ಇದೇ ಪಾಠದ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ವಿ. ಸೊ ಇಂದಿನ ದಿನ ಅಭ್ಯಾಸ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ, ಒಂದು ದ್ರಾವಣ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ವ್ಯಾಲ್ಯೂ ಏನಾಗಿರ್ತದೆ ಅಂತ ಕೇಳಿದಾನೆ. ಆಪ್ಷನ್ ಎ 1, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 10. ಇದರಲ್ಲಿ ಯಾವುದು ಸರಿಯಪ್ಪ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಯಾಕಪ್ಪ ಅಂದರೆ 1, 4, 5 ಇವು ಏನಾಗಿರ್ತವೆ, ಆಮ್ಲಗಳಾಗಿರ್ತವೆ. ಆಪ್ಷನ್ ಡಿ 10 pH ವ್ಯಾಲ್ಯೂ ಅನ್ನೋದು ಪ್ರತ್ಯಾಮ್ಲ ಆಗಿರ್ತದೆ. ಪ್ರತ್ಯಾಮ್ಲ ಏನು ಮಾಡ್ತದೆ, ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತದೆ. ಇನ್ನು ಎರಡನೇ ಪ್ರಶ್ನೆ, ಒಂದು ದ್ರಾವಣದ ಪುಡಿ ಮಾಡಿದ ಮೊಟ್ಟೆಯ ಚಿಪ್ಪುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿನೀರನ್ನು ಬಿಳಿಯಾಗಿಸುತ್ತದೆ. ದ್ರಾವಣ ಇದನ್ನು ಒಳಗೊಂಡಿದೆ ಅಂತ ಕೇಳ್ತಾನೆ. ಸೊ ಯಾವುದನ್ನು ಒಳಗೊಂಡಿರ್ತದಪ್ಪ ಅಂದ್ರೆ, ಯಾವ ಆಮ್ಲವನ್ನು ಒಳಗೊಂಡಿರ್ತದೆ ಅಂದ್ರೆ HCl ಆಮ್ಲವನ್ನು ಒಳಗೊಂಡಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, 10 ml NaOH ದ್ರಾವಣವು 8 ml HCl ದ್ರಾವಣದಿಂದ ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡುತ್ತದೆ. ನಾವು ಇದೇ NaOH ದ್ರಾವಣವನ್ನು 20 ml ತೆಗೆದುಕೊಂಡರೆ ಇದನ್ನು ತಟಸ್ಥಗೊಳಿಸಲು ಬೇಕಾದ HCl ದ್ರಾವಣದ ಪ್ರಮಾಣ ಅಂತ ಕೇಳಿರ್ತಾನೆ. ಸೊ ಅಲ್ಲಿ ನಾವು 16 ml ದ್ರಾವಣವನ್ನು ಏನು ಮಾಡಬೇಕಾಗ್ತದೆ, ತೆಗೆದುಕೊಳ್ಳಬೇಕಾಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಅಂತ ಇದೆ. ಆಪ್ಷನ್ ಎ ಜೀವ ನಿರೋಧಕ, ಆಪ್ಷನ್ ಬಿ ನೋವು ನಿವಾರಕ, ಆಪ್ಷನ್ ಸಿ ಆಮ್ಲಶಾಮಕ, ಆಪ್ಷನ್ ಡಿ ನಂಜು ನಿವಾರಕ. ಸೊ ಇಲ್ಲಿ ಆಪ್ಷನ್ ಸಿ ಆಮ್ಲಶಾಮಕ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಯಾಕಪ್ಪ ಅಂದರೆ ಅಜೀರ್ಣತೆಯ ಸಂದರ್ಭದಲ್ಲಿ ನಾವು ಅಜೀರ್ಣ ಅಂದರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅಜೀರ್ಣತೆ ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾಗಿರ್ತದಲ್ಲ ಆವಾಗ ನಮಗೆ ಅಜೀರ್ಣತೆ ಆಗ್ತದೆ. ಆ ಆಮ್ಲದ ಪ್ರಮಾಣವನ್ನು ಕಡಿಮೆ ಮಾಡಬೇಕಂದ್ರೆ ಪ್ರತ್ಯಾಮ್ಲೀಯ ವಸ್ತುಗಳನ್ನು ನಾವು ಬಳಸಬೇಕು. ಹಾಗಾದರೆ ಆ ಪ್ರತ್ಯಾಮ್ಲೀಯ ವಸ್ತುಗಳಿಗೆ ನಾವು ಎಂತ ಕರಿತೀವಿ, ಆಮ್ಲಶಾಮಕಗಳು ಎಂದು ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಆಮ್ಲಶಾಮಕಗಳು ಸರಿಯಾದ ಉತ್ತರ ಆಗಿರ್ತದೆ. ಐದನೇ ಪ್ರಶ್ನೆ, ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳ್ತಾನೆ. ಮೊದಲನೇ ಪ್ರಶ್ನೆ ಎ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳ ವರ್ತಿಸಿದಾಗ ಅಂತ ಇದೆ. H2SO4 ಪ್ಲಸ್ Zn gives ZnSO4 ಪ್ಲಸ್ H2 ಅನ್ನೋದು ಸರಿಯಾದ ಸಮೀಕರಣ ಆಗಿರ್ತದೆ. ಇನ್ನು ಬಿ ಪ್ರಶ್ನೆ ನೋಡಿ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ ಅಂತ ಇದೆ. HCl ಪ್ಲಸ್ Mg gives MgCl2 ಪ್ಲಸ್ H2 ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಸಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ ಅಂತ ಕೇಳಿದಾನೆ. H2SO4 ಪ್ಲಸ್ Al2 gives Al2SO4 ಪ್ಲಸ್ H2 ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ಇದನ್ನ ಕ್ಷಮೆ ಇರಲಿ, ಇದನ್ನ ಕಂಪ್ಲೀಟ್ ಮಾಡಿಲ್ಲ ನಾನು. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣದ ರಜೆಗಳೊಂದಿಗೆ ವರ್ತಿಸಿದಾಗ ಅಂತ ಇದೆ. ಸೊ HCl ಪ್ಲಸ್ Fe gives FeCl2 ಪ್ಲಸ್ H2 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. HCl ಪ್ಲಸ್ Fe gives FeCl2 ಪ್ಲಸ್ H2 ಅಂದರೆ ಯಾವುದೇ ಆಮ್ಲವು ಲೋಹಗಳೊಂದಿಗೆ ವರ್ತಿಸಿದಾಗ ಅದೇ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಇದು Fe ಐತಲ್ಲ, ಇಲ್ಲಿ FeCl2 ಆಗ್ತದೆ. ಡಿ ಪ್ಲಸ್ H2 ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಅದನ್ನ ಸ್ವಲ್ಪ ಬರ್ಕೊಳ್ಳಿ. ಇನ್ನು ಆರನೇ ಪ್ರಶ್ನೆ ನೋಡಿ, ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಅಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳೆಂದು ವರ್ಗೀಕರಿಸಲಾಗಿಲ್ಲ. ಇದನ್ನು ಸಾಧಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳ್ತಾನೆ. ಬನ್ನಿ ನೋಡ್ತಾ ಹೋಗೋಣ ಅದನ್ನು. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಅಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳು ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡುವುದಿಲ್ಲ. ಆದ್ದರಿಂದ ನಮ್ಗೇನಾಗ್ತದೆ, ನಾವು ಅದನ್ನು ಆಲ್ಕೋಹಾಲ್ ಮತ್ತು ಗ್ಲೂಕೋಸನ್ನು ನಾವೇನಂತ ಕರೆಯಲ್ಲ, ಆಮ್ಲಗಳು ಅನ್ನುವ ಕಾನ್ಸೆಪ್ಟ್ಗೆ ಆಮ್ಲಗಳನ್ನು ನಾವು ಆಮ್ಲಗಳೆಂದು ಕರೆಯೋದಿಲ್ಲ. ಓಕೆನಾ. ಇನ್ನು ಏಳನೇ ಪ್ರಶ್ನೆ ನೋಡಿ, ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಪ್ರವಹಿಸಲು ಬಿಡುತ್ತದೆ ಆದರೆ ಅಸವಿತ ನೀರು ಬಿಡುವುದಿಲ್ಲ ಏಕೆ ಅಂತ ಕೇಳ್ತಾರೆ. ಅಂದರೆ ಮಳೆ ನೀರು ಏನು ಮಾಡ್ತದೆ, ಕರೆಂಟನ್ನು ಪಾಸ್ ಮಾಡ್ತದೆ, ಆದರೆ ಅಸವಿತ ನೀರು ಡಿಸ್ಟಿಲ್ ವಾಟರ್ ಯಾಕೆ ಬಿಡಲ್ಲ ಅಂತ ಕೇಳ್ತಾನೆ. ಸೊ ಮಳೆ ನೀರಿನಲ್ಲಿ ಗಾಳಿಯಲ್ಲಿರುವ ಅನೇಕ ಅನಿಲಗಳು ವಿಲೀನಗೊಂಡು ಆಮ್ಲೀಯ ಅಯಾನುಗಳನ್ನು ಹೊಂದಿರುವುದರಿಂದ
ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುತ್ತದೆ. ಆದರೆ ಅಸವಿತ ನೀರಿನಲ್ಲಿ ಯಾವುದೇ ರೀತಿಯ ಆಮ್ಲೀಯ ಅಯಾನುಗಳನ್ನು ಇಲ್ಲದಿರುವುದರಿಂದ ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡುವುದಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 8ನೇ ಪ್ರಶ್ನೆ, ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವವನ್ನು ಏಕೆ ತೋರಿಸುವುದಿಲ್ಲ? ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವವನ್ನು ಏಕೆ ತೋರಿಸುವುದಿಲ್ಲ ಅಂತ ಇದೆ. ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವ ತೋರಿಸುವುದಿಲ್ಲ, ಏಕೆಂದರೆ ಆಮ್ಲವು ನೀರಿನಲ್ಲಿ ಮಾತ್ರ ಹೈಡ್ರೋಜನ್ ಅಯಾನುಗಳನ್ನು ಉಂಟು ಮಾಡುತ್ತವೆ. ಹೈಡ್ರೋಜನ್ ಅಯಾನು ನೀರಿನೊಂದಿಗೆ ಸೇರಿ ಹೈಡ್ರೋನಿಯಂ ಅಯಾನು ಉಂಟಾಗುವುದು. ನೀರಿನ ಅನುಪಸ್ಥಿತಿಯಲ್ಲಿನ ಅಯಾನುಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲದಿರುವುದರಿಂದ ಆಮ್ಲೀಯ ಸ್ವಭಾವವನ್ನು ತೋರಿಸುವುದಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಎ, ಬಿ, ಸಿ, ಡಿ ಮತ್ತು ಇ ಈ 5 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 1, 11, 7 ಮತ್ತು 9 pH ಅನ್ನು ತೋರಿಸಿವೆ. ಯಾವ ದ್ರಾವಣವು ತಟಸ್ಥ ಅಂತ ನಾವು ಏನು ಮಾಡಬೇಕಾಗ್ತದೆ, ಕಂಡುಹಿಡ್ರಿ ಅಂತ ಕೇಳಿದಾನೆ. ಇಲ್ಲಿ 7 ಅನ್ನೋದು ತಟಸ್ಥ ದ್ರಾವಣ ಆಗಿರ್ತದೆ. ಪ್ರಬಲ ಪ್ರತ್ಯಾಮ್ಲ ಯಾವುದಪ್ಪ ಅಂದ್ರೆ 11. ಇನ್ನು ಪ್ರಬಲವಾದ ಆಮ್ಲ ಯಾವುದು ಅಂದ್ರೆ 1. ದುರ್ಬಲ ಆಮ್ಲ ದುರ್ಬಲವಾಗಿ ಪ್ರತ್ಯಾಮ್ಲ ಅಂದರೆ 9. ದುರ್ಬಲವಾದ ಪ್ರತ್ಯಾಮ್ಲೀಯ ತಪ್ಪಿದು. ದುರ್ಬಲವಾದ ಆಮ್ಲ ಆಗಬೇಕಿತ್ತು, ಪ್ರತ್ಯಾಮ್ಲೀಯ ಅಲ್ಲ, ಕ್ಷಮೆ ಇರಲಿ. ದುರ್ಬಲವಾದ ಆಮ್ಲ 4 ಅಂತ ಹೇಳ್ಬೋದು ನಾವು. ಪ್ರನಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮೆಗ್ನೀಷಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರನಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲ HCl ಅನ್ನು ಸೇರಿಸಲಾಗಿದೆ. ಪ್ರನಾಳ ಬಿಗೆ ಅಸಿಟಿಕ್ ಆಮ್ಲ CH3COH ಅನ್ನು ಸೇರಿಸಲಾಗಿದೆ. ತೆಗೆದುಕೊಂಡ 2 ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಒಂದೇ ಆಗಿದೆ. ಯಾವ ಪ್ರನಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ಏಕೆ ಅಂತ ಕೇಳ್ತಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಪ್ರನಾಳ ಎದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ, ಏಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲವು ಅಸಿಟಿಕ್ ಆಮ್ಲಕ್ಕಿಂತ ಹೆಚ್ಚು ಪ್ರಬಲವಾಗಿದೆ ಮತ್ತು ವೇಗವಾಗಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 11ನೇ ಪ್ರಶ್ನೆ, ತಾಜಾ ಹಾಲಿನ pH 6. ಅದು ಮೊಸರಾದಂತೆ ಅದರ pH ಹೇಗೆ ಬದಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂತ ಕೇಳಿದಾನೆ. pH ಮೌಲ್ಯ 6ಕ್ಕಿಂತ ಕಡಿಮೆ ಆಗುವುದು. ತಾಜಾ ಹಾಲಿಗಿಂತ ಮೊಸರಿನ ಆಮ್ಲೀಯ ಸಾರತೆ ಹೆಚ್ಚಾಗಿರುವುದರಿಂದ pH ಏನಾಗತಿ ಬದಲಾಗುತ್ತದೆ ಮತ್ತು ಕಡಿಮೆ ಆಗುತ್ತದೆ ಅನ್ನೋದನ್ನು ನಾವು ಬರೀಬೇಕಾಗ್ತದೆ. 12ನೇ ಪ್ರಶ್ನೆ ನೋಡಿ, ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸುತ್ತಾನೆ, ಏಕೆ ಅಂತ ಕೇಳ್ತಾನೆ. ಸೊ ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯತೆಯ ಕಡೆಗೆ ಬದಲಾಯಿಸುತ್ತಾನೆ. ಕ್ಷಾರೀಯದ ಕಡೆಗೆ ಬದಲಾಯಿಸುವುದರಿಂದ ಪ್ರತ್ಯಾಮ್ಲೀಯತೆಯಲ್ಲಿ ಹಾಲು ಬೇಗ ಮೊಸರಾಗುವುದಿಲ್ಲ. ಹಾಗಾಗಿ ಹಾಲು ಮಾರುವವನು ಏನು ಮಾಡ್ತಾನೆ, ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾವನ್ನು ಸೇರಿಸುತ್ತಾನೆ. ಇನ್ನು ಬಿ ಪ್ರಶ್ನೆ, ಇದು ಆನ್ಸರ್ ಇದೆ ನೋಡಿ. ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದೇಕೆ ಅಂತ ಕೇಳಿರ್ತಾನೆ. ಮೊಸರಾಗುವ ಹಾಲಿನಲ್ಲಿರುವ ಪ್ರತ್ಯಾಮ್ಲವನ್ನು ಆಮ್ಲವು ತಟಸ್ಥಗೊಳಿಸಲು ಸಮಯವನ್ನು ತೆಗೆದುಕೊಳ್ತದೆ. ಹಾಗಾಗಿ ಹಾಲು ಮೊಸರಾಗಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತದೆ. 13ನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿ ಇಡಬೇಕು, ಏಕೆ ಅಂತ ಕೇಳ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿ ಇಡಬೇಕು, ಏಕೆಂದರೆ ತೇವಾಂಶದಲ್ಲಿರುವ ನೀರಿನೊಂದಿಗೆ ಸೇರಿ ಪುನಃ ಅದು ಗಟ್ಟಿಯಾಗಿ ಜಿಪ್ಸಮ್ ಆಗಿ ಪರಿವರ್ತನೆ ಆಗುವುದು. ಆದ್ದರಿಂದ ಅದನ್ನು ತೇವಾಂಶ ನಿರೋಧಕ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಿ ಇಡಬೇಕು. 14ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? 2 ಉದಾಹರಣೆಗಳನ್ನು ನೀಡಿ ಅಂತ ಕೇಳ್ತಾನೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಪ್ರಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆ NaOH plus HCl gives rise to NaCl plus H2O. ಇನ್ನು 15ನೇ ಪ್ರಶ್ನೆ, ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ 2 ಪ್ರಮುಖ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ವಾಷಿಂಗ್ ಸೋಡಾ ಇದು ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಉಪಯೋಗಿಸುತ್ತವೆ ಹಾಗೂ ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸಬಹುದು. ಅಡುಗೆ ಸೋಡಾವನ್ನು ನೋಡ್ತಾ ಹೋಗೋಣ. ಅಡುಗೆ ಸೋಡಾ ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ ಬಳಸುವರು ಹಾಗೂ ಆಮ್ಲಶಾಮಕವಾಗಿ ಬಳಸುತ್ತಾರೆ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೆತವೆ. ಇನ್ನು ಇಲ್ಲಿ ಇನ್ನೆರಡು ಪ್ರಶ್ನೆಗಳಿದ್ದಾವೆ ನೋಡಿ. ನಿಮಗೆ 3 ಪ್ರಮಾಣಗಳನ್ನು ನೀಡಲಾಗಿದೆ. ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ. ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಪ್ರಮಾಣದಲ್ಲಿನ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ ಅಂತ ಇದೆ. ಕೆಂಪು ಲಿಟ್ಮಸ್ಸನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಎದ್ದಿದಾಗ ಲಿಟ್ಮಸ್ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಈ ನೀಲಿ ಲಿಟ್ಮಸ್ಸನ್ನು ಆಮ್ಲೀಯ ದ್ರಾವಣದಲ್ಲಿ ಎದ್ದಿದಾಗ
ಲಿಟ್ಮಸ್ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಲಿಟ್ಮಸ್ ಅನ್ನು ನೀರಿನಲ್ಲಿ ಎದ್ದಾಗ ಯಾವುದೇ ಬದಲಾವಣೆ ಕಂಡು ಬರುವುದಿಲ್ಲ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು? ಇದನ್ನು ನಿನ್ನೆ ನೋಡಿದ್ವಿ, ಇರಲಿ ಆದರೂ ಬಂದಿದೆ, ಇನ್ನೊಮ್ಮೆ ನೋಡ್ತಾ ಹೋಗೋಣ. ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿರುವ ಆಮ್ಲವು ಹಿತ್ತಾಳೆ ಮತ್ತು ತಾಮ್ರದ ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿ ಮಾಡುತ್ತದೆ. ಇದು ಆಹಾರದೊಂದಿಗೆ ವರ್ತಿಸಿ ಆಹಾರವನ್ನು ಹಾಳು ಮಾಡ್ತದೆ. ಓಕೆನಾ? ಸೊ ಈ ಆಹಾರವು ಆರೋಗ್ಯಕ್ಕೆ ಏನಾಗಿರ್ತದೆ, ಹಾನಿಕಾರಕವಾಗ್ತದೆ. ಸೊ ಇಲ್ಲಿ ನೋಡಿ, ಹೈಡ್ರೋಜನ್ ಅನಿಲ ಅಷ್ಟೇ ಬಿಡುಗಡೆ ಆಗದೆ ಇಲ್ಲಿ ಇನ್ನೊಂದು ಲವಣ ಬಿಡುಗಡೆ ಆಗ್ತದೆ, ವಿಷಕಾರಿ ಲವಣ ಬಿಡುಗಡೆ ಆಗೋದ್ರಿಂದ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ನಾವು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಶೇಖರಿಸಿಡಬಾರದು. ಓಕೆನಾ? ತಲೆಯಲ್ಲಿ ಇಟ್ಕೊಡ್ರಿ. ಸೊ ಇದಾಗಿತ್ತು ಇಂದಿನ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಡೌಟ್ಗಳನ್ನು ತಿಳಿಸೋದ್ರ ಮೂಲಕ ನಾವು ಆ ಡೌಟ್ಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದ ಅಂತ ತಿಳಿಸ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.